ನಾನು ಅನ್ಕೊಂಡಿರ್ಲಿಲ್ಲ. ಚೇಚೆ ಆ ತರ ಏನಿಲ್ಲ, ಹಾಗೆ ಸುಮ್ಮನೆ ತಮಾಷೆ ಮಾಡಿದೆ. ಇತ್ತ ಕಡೆ ತಮ್ಮ ಪಯಣ ಏನಿ ನೀವು ಮೊನ್ನೆ ಸಿಕ್ಕಾಗ ಬೆಂಡ್ರಸ್ ಅಲ್ಲಿ ಇದ್ರಿ, ಇವತ್ತು ನೋಡಿದ್ರೆ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಬಂದಿದ್ದೀರಾ. ನಿಜವಾಗ್ಲೂ ನೀವು ಪೊಲೀಸ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸಲಿಕ್ಕೆ ನೀವೇನು ತಪ್ಪು ಮಾಡಿದ್ದೀರಿ? ನೀವು ಮೊನ್ನೆ ನೋಡಿದಾಗ ನಾನು ಅದೇ ತರ ಇದ್ದೀನಿ. ನಾನು ಇಂದು ತಾನೇ ಡ್ಯೂಟಿಗೆ ಜಾಯಿನ್ ಆಗ್ತಾ ಇರೋದು. ನನಗೆ ಟೈಮ್ ಆಯಿತು, ಇನ್ನು ನಾನು ಹೊರಡಬಹುದಾ? ಇದೇನು ನೀವು ನನಗೆ ಭೇಟಿ ಆಗ್ತಾ ಇರೋದು ಇದು 2ನೇ ಸಲ. ಸ್ವಲ್ಪ ಹೊತ್ತು ನಿಂತು ನನ್ನ ಜೊತೆ ಮಾತಾಡ್ಬೋದಲ್ಲ? ನಿಮ್ಮ ಜೊತೆ ನಿಂತು ಇಷ್ಟೊತ್ತು ಮಾತನಾಡಿದ್ದೇ ಹೆಚ್ಚು. ನಾನು ನೀನು ಮಾತನಾಡುವುದು ನಿನ್ನ ತಂದೆಗೆ ಗೊತ್ತಾದರೆ ಸುಮ್ಮನೆ ನನ್ನ ಮೇಲೆ ಸಂಶಯ ಪಟ್ಟಾರು. ನಾನು ನೀನು ಇಷ್ಟು ಹೊತ್ತು ನಿಂತು ಮಾತನಾಡಿದ್ದೇ ಹೆಚ್ಚು. ನೋಡಿ, ಅದೇ ಸಂಶಯವನ್ನ ನಾವೇಗೆ ನಿಜ ಮಾಡಬಾರ್ದು? ಅಂದರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಐ ಲವ್ ಯು ಅಂತ ಹೇಳಿದೆ. ನೋಡು ಸ್ನೇಹ, ಐ ಲವ್ ಅಂತ ಹೇಳುವುದು ತುಂಬಾ ಸರಳ ಮತ್ತು ಸುಲಭ. ಹೇಳುವುದಕ್ಕಿಂತ ಮೊದಲು ವಿಚಾರ ಮಾಡಿ ಹೇಳು. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಈ ನಾಡು ನಿಮಗೆ ತಿಳಿದಿರಬೇಕಲ್ಲವೇ? ನೋಡಿ, ನಾನೀಗಾಗ್ಲೇ ಎಲ್ಲ ರೀತಿಯಿಂದ ವಿಚಾರ ಮಾಡಿ ಇದನ್ನ ಹೇಳ್ತಾ ಇರೋದು. ನೋಡ ಸ್ನೇಹ ಅವರೇ, ಮನಸ್ಸು ಮತ್ತು ನ್ಯಾಲಿಗೆಗೆ ಅಜಗಜಾಂತರ ವ್ಯತ್ಯಾಸವಿದೆ. ಮನಸ್ಸನ್ನು ನ್ಯಾಲಿಗೆ ಕೈಯಲ್ಲಿ ಕೊಟ್ಟರೆ ಅದು ನಾರಿಗೆ ಒಳ್ಳೆಯದು. ಅದನ್ನು ಬಿಟ್ಟು ಮನಸ್ಸಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಅದು ಹಾಗೆ ಮಾತನಾಡಿಸುತ್ತಾ ಹೋಗುತ್ತದೆ. ಅದರ ಪರಿಣಾಮ ಮುಂದೆ ಎದುರಿಸಬೇಕಾಗುತ್ತದೆ. ನಾನು ಇಷ್ಟೆಲ್ಲ ಯಾಕೆ ಹೇಳುತ್ತೇನೆ ಅಂದರೆ, ನೀನು ಈ ಊರಿನ ಅಗ್ರಭ ಶ್ರೀಮಂತ ನಾಗರಾಜನ ಮಗಳು. ನಾನು ನೀನು ಮಾತನಾಡಿದ ಮಪ್ಪಗೆ ಹೋದರೆ ಸುಮ್ಮನೆ ತೊಂದರೆ ಅನುಭವಿಸಬೇಕಾಗುತ್ತದೆ. ನೋಡಿ, ಇದುವರೆಗೂ ನಮ್ಮ ತಂದೆ ನನ್ನ ಮಾತಿಗೆ ಯಾವತ್ತೂ ಎದುರು ವಾದಿಸಿಲ್ಲ, ಮುಂದೆ ವಾದಿಸೋದು ಇಲ್ಲ. ಇಲ್ಲಿವರೆಗೂ ವಾದಿಸಿಲ್ಲ. ನೀನು ಒಬ್ಬ ಶ್ರೀಮಂತನ ಮಗಳು. ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ಅನ್ನು ಹೆಂಡತಿ ಆಗಲು ಒಪ್ಪದಿದ್ದರೆ ಎದುರು ವಾದಿಸಲೇಬೇಕಾಗುತ್ತದೆ. ನೋಡಿ, ನೀವೊಬ್ಬರು ನನ್ನ ಜೊತೆಗಿದ್ರೆ ಸಾಕು. ಅದೆಂತ ಪರಿಸ್ಥಿತಿ ಬಂದ್ರು ನಾನು ನನ್ನ ಧೈರ್ಯವಾಗಿ ಎದುರಿಸಬಲ್ಲೆ. ಹಾಗಿದ್ದರೆ ನಿನ್ನ ಪ್ರೀತಿಯನ್ನು ಎದುರಿಸಲು ನಾನು ಸದಾ ಸಿದ್ಧ. ಇದೇ ಖುಷಿಯಲ್ಲಿ ಇಬ್ಬರ ಹೃದಯಗಳ ಮಿಲನಕ್ಕೆ ಸಾಕ್ಷಿಯಾಗ್ತೀಯ.
ಅಂದ ಹಾಗೆ ಮತ್ತೆ ನನ್ನ ನಿಮ್ಮ ಭೇಟಿ ಅದಾಗಿ ಸ್ನೇಹ ಹೇಗಿದ್ದರೂ ನಾಳೆ ನಿಮ್ಮ ಮನೆಗೆ ಬರಬೇಕಲ್ಲ, ಅಲ್ಲೇ ಭೇಟಿಯಾಗಿದ್ದಾರಾಯ್ತು. ನೋಡಿ, ನಾನು ಹೇಳೋವರೆಗೂ ನೀವು ನಮ್ಮ ಮನೆಗೆ ಬರಬೇಡಿ. ಯಾಕೆಂದ್ರೆ ನಾನೇ ನಿಮ್ಮನ್ನ ಕರೆದುಕೊಂಡು ಹೋಗಿ ನಮ್ಮ ತಂದೆಯವರಿಗೆ ಪರಿಚಯ ಮಾಡಿಕೊಡ್ಬೇಕು. ಮತ್ತೆ ನಮ್ಮಿಬ್ಬರ ಭೇಟಿ ನಾಳೆ ಇದೇ ಸಮಯಕ್ಕೆ ಇದೇ ಜಾಗದಲ್ಲಿ ಭೇಟಿ ಆಗೋಣ. ಎಷ್ಟು ಗಂಟೆ ಅಂತ ತಿಳಿಸ್ತೀಯಾ? ನಾನು ಬರುವುದು ಸ್ವಲ್ಪ ತಡವಾಗಬಹುದು. ಸರಿಯಾಗಿ 9 ಗಂಟೆಗೆ ಬಂದ್ರೆ ಸಾಕು. ಆಮೇಲೆ ನಿಮ್ಮನ್ನ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ಹಾ ಸ್ನೇಹ, ನಾನು ಇನ್ನು ಬರಲಾ? ಸರಿ, ಬಾಯ್ ಬಾಯ್. ಬಾಯ್. ಈ ಕಪಟ ನಾಟಕದ ಸ್ವತಂತ್ರ ಸನ್ನಿವೇಶದಲ್ಲಿ ಸದ್ಯ ನಡೆಯುವ ಅತ್ಯಾಚಾರದ ಕಥೆಯು ಒಂದು. ಇಂದು ಈ ಮೋಹರಣ ಕಥೆ ಶಿರೋಮಣಿ ಸತ್ಯವಾನ್ ಸಾವಿತ್ರಿ ಎಂದು ಈ ಮೃಗದ ಕೈಯಲ್ಲಿ ಸಿಕ್ಕು ಮೃದುವಾಗಿ ಮುದುಡಿದ ತಾವರೆಯಂತೆ ನೆಲಕ್ಕೆ ಬೀಳಬೇಕು. ಮೋಹನ್, ಮೋಹನ್, ಯಾರದು? ಮೋಹನ್ ಇಲ್ಲವೇ ಮನೆಯಲ್ಲಿ? ಅವರು ಮನೆಯಲ್ಲಿಲ್ಲ.
ಹೊರಗಡೆ ಹೋಗಿದ್ದಾರೆ. ಬರ್ಬೇಕಾದ್ರೆ ಸುಮಾರು ಸಂಜೆ ಆಗುತ್ತದೆ. ನನಗೂ ಒಳಗಡೆ ತುಂಬಾ ಕೆಲಸವಿದೆ. ಅವರು ಬಂದ ನಂತರನೇ ಬನ್ನಿ. ಹಾ, ನಿಲ್ಲಿ ಮಿಸಸ್ ಮೋಹನ್. ಹೇಗೂ ನಿಮ್ಮ ಗಂಡ ಮನೆಯಲ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅದಕ್ಕೆ ನಿಮ್ಮ ಹತ್ರನೇ ಸ್ವಲ್ಪ ಮಾತಾಡ್ಬೋದಲ್ಲ ಅಂತ. ನೋಡಿ, ನಾನೇ ಹೇಳ್ತಾ ಇದ್ದೀನಲ್ಲ, ಅವರು ಮನೆಯಲ್ಲಿಲ್ಲ ಅಂತ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಮರ್ಯಾದೆ ರಾಮಾಯಣದಲ್ಲಿ ರಾವಣ ಆ ಸೀತೆಯನ್ನು ಹೊತ್ತೊಯ್ಯುವಾಗ ಅವರ ಅಂತರಾಳದಲ್ಲಿ ಕಿಂಚಿತ್ತು ನಿನ್ನಂತ ಹೆಣ್ಣಿನ ಬಗ್ಗೆ ಮರ್ಯಾದೆ ಇದ್ದಿದ್ದರೆ, ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಹೊತ್ತೊಯ್ಯುತ್ತಿರಲಿಲ್ಲ, ಆ ರಾಮಾಯಣನೂ ನಡೆಯುತ್ತಿರಲಿಲ್ಲ. ಹಾಗೆ ಆ ದ್ವಾಪರ ಯುಗದಲ್ಲಿ ದುರ್ಯೋಧನ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿರುವಾಗ ನಿನ್ನಂತ ಹೆಣ್ಣಿನ ಬಗ್ಗೆ ಅವರಲ್ಲೂ ಕೂಡ ಮರ್ಯಾದೆ ಇದ್ದಿದ್ದರೆ, ದ್ರೌಪದಿಯ ವಸ್ತ್ರಾಭರಣವು ನಡೆಯುತ್ತಿರಲಿಲ್ಲ, ದ್ವಾಪಾರಿಗವೂ ನಡೆಯುತ್ತಿರಲಿಲ್ಲ. ಇನ್ನು ಈ ಕಲಿಯುಗದಲ್ಲಿ ನಿನ್ನಂತ ಹೆಣ್ಣು ಹೇಳುವ ಮರ್ಯಾದೆಗೆ ನಾನು ಹೆದರಬೇಕಾ? ನೋಡು ಸಾವಿತ್ರಿ, ನಾನು ಮರ್ಯಾದೆಯಿಂದ ಹೇಳುತ್ತೇನೆ ಕೇಳು. ಈ ಮುಸ್ಸಂಜೆ ಹೊತ್ತಲ್ಲಿ ಅರಳಿದ ತಾವರೆಗಳು ಮತ್ತೆ ಮುದುಡಿ ನೆಲಕ್ಕೆ ಬೀಳುವುದರೊಳಗಾಗಿ ಈ ನನ್ನ ತೋಟಕ್ಕೆಯಲ್ಲಿ ಬಂದು ಕಪಿಮುಷ್ಟಿಯಿಂದ ಬಿಗಿದಪ್ಪಿದರೆ ಸರಿ, ಇರದಿದ್ದರೆ ಹೊತ್ತು ಗುರಿನ ಗಂಡನ ಮುಂದೆ ಬಿಚ್ಚುವ ಈ ನಿನ್ನ ಸೀರೆಯನ್ನು ಹೊತ್ತು ತಪ್ಪಿಸಿ ನಾನು ಬೆಚ್ಚಿ ನಿನ್ನ ಮಾನಭಂಗ ಮಾಡಬೇಕಾಗುತ್ತದೆ. ವಿಚಾರ ಮಾಡಿ ನೋಡು. ಎಲ್ಲೋ ಶ್ರೀಮಂತ ಕೋಸೆ, ಇಲ್ಲಿಯವರೆಗೆ ನಿನಗೆ ಕೊಟ್ಟ ಮರ್ಯಾದೆಯೇ ಹೆಚ್ಚು. ಇನ್ನು ಮುಂದೆ ನಾನು ಕೊಡುವ ಮರ್ಯಾದೆ ನಿನ್ನ ಜೀವಮಾನದಲ್ಲಿಯೇ ಕಪ್ಪು ಚುಕ್ಕಿಯಾಗಿ ಉಳಿಯುತ್ತದೆ. ಹಾಗೆ ಮಾಡ್ತೀನಿ. ಏನಂದೆ? ನನ್ನ ಗಂಡನ ಮುಂದೆ ವಯ್ಯಾರದಿಂದ ಬಿಚ್ಚುತ್ತೇನ? ಹಾಗಾದ್ರೆ ನಿನ್ನ ಮನೆಯಲ್ಲಿ ನಿನ್ನ ಅಕ್ಕ ತಂಗಿಯರು ಗಂಡನ ಮುಂದೆ ಬಿಚ್ಚುವಾಗ ಅವರ ಸೀರೆಗೆ ನೀನು ಕಣ್ಣು ಹಾಕುತ್ತೀಯ? ಬಳಗೆಟ್ಟ ಬಂಡ ಸುಳ್ಳಿ ಹುಚ್ಚಾಗಿ ಮಾತನಾಡಿ ನನ್ನ ಕಿತ್ತನ್ನು ರಚ್ಚಿಗೆ ಹಬ್ಬಿಸಬೇಡ. ಈ ಪ್ರಕೃತಿಯ ಸೃಷ್ಟಿ ನಿಯಮ ಹೇಗಿದೆ ಗೊತ್ತಾ? ಒಂದು ಹೆಣ್ಣು ತಾಯಾಗಿ ಬಂದರೆ ಇನ್ನೊಂದು ಹೆಣ್ಣು ಸಹೋದರಿಯಾಗಿ, ಆದರೆ ಸೂಳೆಯಾಗಿ ಈ ನಾಗರಾಜನಿಗೆ ಯಾವ ಹೆಣ್ಣು ಸಿಕ್ಕಿಲ್ಲ. ಈಗ ನೀನು ಸಿಕ್ಕಿದೆಯಲ್ಲ, ಎಂದು ಹರಿಹರವೇ ಬಂದರು ನನ್ನನ್ನೇನು ಮಾಡಕ್ಕಾಗಲ್ಲ. ಯಾಕೆಂದರೆ ಈ ನಾಗರಾಜನ ಪವರೇ ಅಂತದ್ದು. ಸಾವಿತ್ರಿ, ಮಾತಿಗೆ ಮಾತು ಬೆಳೆಸಿ ಈ ನಿನ್ನ ಜಾಣತನವನ್ನು ಹೆಚ್ಚಿಸಿಕೊಳ್ಳಬೇಡ. ಈ ನಿನ್ನ ಜಾಣತನವನ್ನು ಹೆಚ್ಚಿಸಿಕೊಂಡರೆ ಯಾವ ಬೋರ್ಡ್ನಿಂದ ಯಾವ ಸರ್ಟಿಫಿಕೇಟ್ ಸಿಗೋದಿಲ್ಲ. ಹಾಗೆ ಸುಮ್ಮನೆ ಮಲಗಿ ಸೆರಳು ಹಾಸಿ ಕಾಯ್ದ ನನ್ನ ಮನಸ್ಸಿಗೆ ತಂಪೆರೆಸು ಬಾರಲೇ ಬಾ. ದೂರ ಸರಿದು ನಿಂತು ಮಾತನಾಡೋ ನಾಚಿಗೆಟ್ಟ ನಾಯಿ. ಹಿಂದೆ ಚೆನ್ನಮ್ಮ ತನ್ನ ರಾಜ್ಯವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಖಡ್ಗದಿಂದ ಹೋರಾಡಿದವಳು. ಇನ್ನು ಆ ಒಣಕೆ ಓಬವ್ವ
ಗಂಡನ ಪದವಿ, ಇನ್ನು ಆ ಕೋಟೆಯನ್ನು ಉಳಿಸಲು ಒಣಕೆಯಿಂದ ಹೋರಾಡಿದಳು. ಇನ್ನು ಆ ಸತ್ಯವಾನನ ಸಾವಿತ್ರಿ ತನ್ನ ಗಂಡನ ಪ್ರಾಣ ಉಳಿಸಿಕೊಳ್ಳಲು ಯಮನೊಂದಿಗೆ ತನ್ನ ಪತಿವೃತ್ಯದಿಂದ ಹೋರಾಡಿದಳು. ಅದರಂತೆ ಈ ಕಲಿಯುಗದ ಸಾವಿತ್ರಿ ತನ್ನ ಶೀಲವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ನನ್ನ ಎಡಗಾಲಿನಲ್ಲಿರುವ ಚಪ್ಪಲಿ ಹಿಡಿಯಬೇಕಾಗುತ್ತದೆ. ಎಚ್ಚರ! ಏ ಬಂಡ ಹೆಣ್ಣೆ, ನಿನ್ನಂತ ಹೆಣ್ಣು ಹೇಳುವ ನಿನ್ನಂತ ಹೆಣ್ಣುಗಳ ಮಧ್ಯ ಆ ನಿಷ್ಠಾವಂತ ಹೆಣ್ಣುಗಳ ವಿಷಯ ಎತ್ತಿ ಯಾಕೆ ನನ್ನ ಮೂಡ್ ಔಟ್ ಮಾಡ್ತೀಯ? ನಿನ್ನಂತ ಕಲಿಯುಗದ ಹೆಣ್ಣುಗಳ ಮಾನವಂತರ ಮಂತರ ಹೆದಕತೆ ಹೇಳುತ್ತೇನೆ, ಕೇಳು. ಮೈ ನೆರೆಯುವುದಕ್ಕಿಂತ ಮುಂಚೆ ಮುತ್ತಿನಂತ ಹುಡುಗನೊಂದಿಗೆ ಆಟವಾಡಿ ಮೈ ನೆರೆತ ಮೇಲೆ ಮನೆಯ ಮಾವನೊಂದಿಗೆ ಮುಸುಕಿನಾಟವಾಡಿ ಮದುವೆಯಾದ ಮೇಲೆ ಮೆಂಡನೊಂದಿಗೆ ನಡುರಾತ್ರಿಯಲ್ಲಿ ಓಡಿ ಹೋದ ಹೆಣ್ಣುಗಳೆಷ್ಟಿಲ್ಲ ನಿನ್ನ ಪತಿವ್ರತೆ ಸಮಾಜದಲ್ಲಿ. ಸಾವಿತ್ರಿ, ಮೊದಲನೆಯವನಿಗೆ ಮುತ್ತು ನೀಡಿ, ಎರಡನೆಯವನಿಗೆ ಮನಸ್ಸು ನೀಡಿ, ಮೂರನೆಯವನಿಗೆ ಮುತ್ತೈದೆಯಾಗಿ, ನಾಲ್ಕನೆಯವನಿಗೆ ಬಸರಿಯಾಗಿ, ಐದನೆಯವನೊಂದಿಗೆ 7 ಹೆಜ್ಜೆ ಸಪ್ತಪದಿ ತುಳಿದು, ಆರನೆಯವನಿಗೆ ಓಡಿ ಹೋಗಿ, ಕೊನೆಗೆ ಹುಚ್ಚಿಯಾಗಿ ವೇಷಾಟಿಕೆಯಲ್ಲಿ ತೊಡಗಿರುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಪತಿವ್ರತೆಯ ಲೋಟದಲ್ಲಿ. ಇವೆರಡು ಪಾಯಿಂಟ್ ಸಾಕಾ? ಇನ್ನು ಹೇಳಬೇಕಾ? ಮತಿಗೆಟ್ಟ ಮಾನಗೇಡಿ ಗಂಡಸೆ, ಅದೆಷ್ಟು ತಿಳಿಸಿ ಹೇಳಿದರೋ ನಾಚಿಕೆ ಇಲ್ಲವೇ ಈ ನಿನ್ನ ಜನ್ಮಕ್ಕೆ? ನೋಡು, ನಿನ್ನಂತಹ ಕೋಣಕ್ಕೆ ಹೆಣ್ಣು, ತಾಯಿ, ತಂಗಿ ಯಾವ ವ್ಯತ್ಯಾಸವೂ ಗೊತ್ತಿಲ್ಲ. ಮರ್ಯಾದೆಯಿಂದ ಹೋಗದೆ ಇದ್ದರೆ ನಿನಗೆ ಕಪಾಳ ಮೋಕ್ಷ ಮಾಡಬೇಕಾಗುತ್ತದೆ. ಜೋಕೆ ಕಪಾಳ ಮೋಕ್ಷ? ಲೇ ಹೊಲಸು ಹಾದರೆ ನೀನು ನನಗೆ ಕಪಾಳ ಮೋಕ್ಷ ಮಾಡುವುದಕ್ಕಿಂತ ಮುಂಚೆ ಈ ನಿನ್ನ ಗಂಡನಿಗೆ ಮೀಸಲಿಟ್ಟ ಈ ನಿನ್ನ ಹೆಂಡತನ ಶೀಲವನ್ನು ಸವಿಯಾಗಿ ಅನುಭವಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಯಾರಾದ್ರೂ ಕಾಪಾಡಿ. ನೋಡು ಸಾವಿತ್ರಿ, ನೀನು ನಿನ್ನ ಗಂಡನ ಮುಂದೆ ನಾನು ರೇಪ್ ಮಾಡಲು ಪ್ರಯತ್ನಿಸಿದ ಎಂದು ಹೇಳಿದರೆ ನಾನು ಇಡೀ ಊರಿಗೆ ಸಾರಿ ಸಾರಿ ಹೇಳುತ್ತೇನೆ, ನಿನ್ನನ್ನು ನಾನು ಮಾನಭಂಗ ಮಾಡಿದ್ದೇನೆ ಎಂದು. ಬರ್ಲಾ? ಬಾಯ್. ನಾಗರಾಜ್, ಎತ್ತಿರುವ ನನ್ನ ಅಂತರಾಳದ ಜ್ವಾಲಾಮುಖಿಗೆ ಮತ್ತಷ್ಟು ಮಂಕು ಎಸಗಿದೆಯಾ ಮಗನೇ?
ರೋಷದ ಹುಲಿ ಸುರಿಸುವ ಬಾಂಬ್ಗಳ ಸುರಿಮಳೆ. ಪವಿತ್ರವಾದ ನನ್ನ ಅತ್ತಿಗೆ ಮೇಲೆ ಮಾನಭಂಗ ಮಾಡಲು ಪ್ರಯತ್ನಿಸಿದೆಯಲ್ಲ, ನನ್ನ ತಂದೆ ಮೂರ್ತೇಶ್ವರನ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ, ಎಂದು ಸುರಿಯುವ ಸುಂಟರ ಗಾಳಿಯ ಮೇಲಾಣೆ, ಜಲದಿಂದ ಹರಿಯುವ ಜಲಧಾರಿಯ ಮೇಲಾಣೆ, ಸತ್ಯ ಸುಳ್ಳುಗಳನ್ನು ಮನದಲ್ಲಿಟ್ಟುಕೊಂಡಿರುವ ನನ್ನ ಮನಸಾಕ್ಷಿಯ ಮೇಲಾಣೆ, ಕೆಟ್ಟ ಜನರ ಹುಟ್ಟಡಗಿಸಲೆಂದಿರುವ ಈ ನನ್ನ ಲಾಂಗಿನ ಮೇಲಾಣೆ. ನಾಗರಾಜ್, ಇನ್ನು ನಿನ್ನ ಮಗಳು ಯಾವ ಜಾಗದಲ್ಲಿ ಸಿಕ್ಕರು ಕೂಡ ಅವಳನ್ನು ಸಿಕ್ಕ ಜಾಗದಲ್ಲಿಯೇ ಬೆತ್ತಲೆಯನ್ನಾಗಿ ಮಾಡಿ ಅವಳ ಮಾನಭಂಗ ಮಾಡದಿದ್ದರೆ ನನ್ನ ಹೆಸರು ಧರ್ಮಾಲಿಯಸ್ ಬ್ಲ್ಯಾಕ್ ಟೈಗರ್ ಅಲ್ಲ. ಅದೇಕೋ ಇಂದು ಧರ್ಮನ ನಡವಳಿಕೆ ಬದಲಾದಂತೆ ಕಾಣುತ್ತಿದೆ. ನಾನು ಅಂದುಕೊಂಡ ಹಾಗೆ ಧರ್ಮನ ನಡವಳಿಕೆ ಇಂದು ಇಲ್ಲ. ಇಂದು ಕೇವಲ 4 ದಿನಗಳಲ್ಲಿ ಅಂಡರ್ ವರ್ಲ್ಡ್ ಆಗಿ ಮೆರೆಯುತ್ತಿರುವ ಧರ್ಮ ಇಂದಲ್ಲ ನಾಳೆ ನನ್ನ ಎನ್ಕೊಂಡ್ರೆ ಬಲೆಗೆ ಬಿದ್ದು ಸಾಯುವುದಂತೂ ಖಚಿತ. ಸ್ನೇಹ ಸ್ನೇಹ ಎಂದು ಸಾಯುತ್ತಿದ್ದ ಧರ್ಮ ಇಂದು ನನ್ನ ನೋಡುವುದು ಇರಲಿ, ತಾನು ಅವಿತುಕೊಂಡ ಜಾಗವನ್ನು ಸೂಚಿಸದೇ ಇದ್ದಾರೆ. ಅವನಿಗೆ ಬೇಡವಾದ ಸ್ನೇಹ ನನಗೇಕೆ? ಒಂದೇ ಕಾಲೇಜಿನಲ್ಲಿ ಓದಿ, ಒಂದೇ ಪದವಿಯನ್ನು ಪಡೆದುಕೊಂಡು, ಒಂದೇ ನೌಕರಿ ಮಾಡಬೇಕೆಂದು, ಆದರೆ ಅವನು ಕಂಡವರ ರುಂಡವನ್ನು ಚೆನ್ನಸುವ ರೌಡಿಯಾದ. ನಾನು ಈ ರೀತಿಯಾದಿ. ಅವನಿಗೆ ಬೇಡವಾದ ಸ್ನೇಹ ನನಗೇಕೆ? ಇದು ಹೀಗೆ ಮುಂದುವರೆದರೆ ಅನ್ಯೋನ್ಯವಾಗಿ ಬೆಳೆದ ನಮ್ಮ ಸ್ನೇಹ ಮುರಿದು ಹೋಗುವುದಂತೂ ಖಚಿತ. ಏನಿದು? ರವಿ ಇಷ್ಟೊತ್ತಿಗಾಗ್ಲೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಈ ಇನ್ಸ್ಪೆಕ್ಟರ್ಗೆ ಹೊತ್ತು ಗೊತ್ತಿನ ಅರಿವೇ ಇರೋದಿಲ್ಲ. ನಾನಿವರನ್ನ ಇವತ್ತು ನಮ್ಮ ತಂದೆಯವರಿಗೆ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಯಾಕೆ ಲೇಟ್ ಮಾಡಿದ್ರು ಏನೋ. ಓಹೋ, ಯಾರಿವಳ ಸುಂದರಿ, ಇಂದ್ರನ ಲೋಕದ ಅಪ್ಸರೆ, ಏನಿವಳ ಮೈ ಮಾಟ, ಇವಳ ಸ್ಟ್ರಕ್ಚರ್ ಮುಂದೆ ಆ ರಂಬಿಯ ಫಿಗರ್ ಕೂಡ ಶೇಕ್ ಆಗುತ್ತದೆ. ಏಯ್, ಯಾರೇ ನೀನು? ಈ ಪ್ರಶಾಂತವಾದ ಕಾಡಿನಲ್ಲಿ ಯಾರಿಗಾಗೋ ಕಾಯುವಂತೆ ಕಾಣುತ್ತಿದೆ, ಅಥವಾ ನನಗಾಗಿ ಕಾಯುತ್ತಿದ್ದೀಯಾ? ಮಿಸ್ಟರ್, ಬಾಯಿನ ಬಿಗಿ ಹಿಡಿದು ಮಾತನಾಡಿ. ನೋಡೋದಕ್ಕೆ ಸಭ್ಯರಂತೆ ಕಾಣ್ತೀರಾ. ಈ ರೀತಿ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿಮಗೆ? ಅಷ್ಟಕ್ಕೂ ನಿಮ್ಮ ಹಾದಿನ ಕಾಯೋದಕ್ಕೆ ನೀವೇನು ನಮ್ಮ ಸಂಬಂಧಿಕನ? ನೀನು ಮನಸ್ಸು ಮಾಡಿದರೆ ನನ್ನ ಸಂಬಂಧಿಯಾಗಬಹುದು. ಅರ್ಥಾತ್ ನೀನು ನನ್ನ ಮೆಚ್ಚಿ ಪಕ್ಕಕ್ಕೆ ಬಂದು ನಿಂತರೆ ನಾನು ನಿನ್ನ ಪತಿಯಾಗಿ ಪ್ರಪಂಚವನ್ನೇ ಸುತ್ತಿಸಿ ಬಿಡುವೆ. ಏ ಮೂರ್ಖ, ಇಡೀ ಪ್ರಪಂಚವನ್ನೇ ಸುತ್ತಿ ಬಂದಿರೋ ಖಿಲ್ಲಾಡಿ ಹೆಣ್ಣು ಕಣೋ ನಾನು. ನನ್ನ ನೀನು ಹಳ್ಳಿ ಗುಗ್ಗು ಅಂತ ತಿಳ್ಕೊಂಡಿದೀಯೋ? ಈ ಊರಿಗೆ ನೀ ಶ್ರೀಮಂತ ಅನಿಸ್ಕೊಂಡಿರೋ ನಾಗರಾಜನ ಮಗಳು ನಾನು. ಅಷ್ಟೇಕೆ ಈ ಏರಿಯಾ ಪೊಲೀಸ್ ಇನ್ಸ್ಪೆಕ್ಟರ್ ರವಿಯ ಪ್ರೇಯಸಿ ನಾನು. ಈ ವಿಷಯ ಅವರಿಗೆ ಗೊತ್ತಾಗಿದೆ ಆದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಪರಿಸ್ಥಿತಿ ಏನಾಗುತ್ತದೆ? ಪರಿಸ್ಥಿತಿ ಇಲ್ಲಿ ಮಾನಭಂಗ ಮಾಡಿ ಉಳಿಸಿದರಲ್ಲವೇ ಇಲ್ಲಿ ನಿನ್ನ ಸಂಬಂಧವನ್ನು ನಿನ್ನ ತಂದೆಗೆ ತಿಳಿಯುವುದು. ಸುಮ್ಮನೆ ಬಂದು ಬಿಗಿದಪ್ಪಿ ಹಾರಾಡುವ
ಈ ಗರುಡನ ಮನಸ್ಸನ್ನು ತಂಪು ಮಾಡಬಾರಲೇ. ಹಾರಾಡುವ ಆನಿನ ಮನಸ್ಸಿನ ಜೊತೆ ನಿನ್ನ ಪ್ರಾಣ ಕೂಡ ಕಳೆದು ಹೋಗ್ಬೇಕು ಅನ್ನೋ ಆಸೆ ನಿನಗಿದ್ರೆ ಮುಟ್ಟು ಬಾರು ನನ್ನ ಪ್ರಾಣ ನನ್ನ ಪ್ರಾಣ ಹಾರಿ ಹೋದರೂ ಪರವಾಗಿಲ್ಲ. ಆದರೆ ನಿನ್ನಂತ ಮೈದುಂಬಿ ನಿಂತ ಹೆಣ್ಣನ್ನು ಯಾವನಾದರೂ ಅನುಭವಿಸದೆ ಸಾಯ್ತಾನೇನಲೇ. ಸತ್ತರೂ ಸಹಿತ ಭೂತವಾಗಿ ಕಾಡಬೇಕೆನ್ನುವ ಮೈಮಾಟ ನಿನ್ನದು. ಸುಮ್ಮನೆ ಮಾತು ಮಾತಾಡಿ ನನ್ನ ಕಾಮದ ಆತುರತೆಯನ್ನು ನೆತ್ತಿಗೇರಿಸಬೇಡ. ಸುಮ್ಮನೆ ಬಾರಲೇ ಬಾ. ಬರಗಟ್ಟ ನಾಯಿ ಜಾತಿಯವನೇ, ಒಂದು ಹೆಣ್ಣಿಗೆ ಈ ರೀತಿ ಅಸಹ್ಯವಾಗಿ ಮಾತಾಡಿದ್ಯಾದ್ರೆ ಈರಿನ ಕತ್ತನ್ನೇ ಸೀಳಿ ಬಿಡುತ್ತೆ ಈ ಪತಿವ್ರತಿಯರ ಸಮಾಜ. ಪತಿವ್ರತೆಯ ಸಮಾಜ. ಮದುವೆಯಾದ ಮರುದಿನವೇ ಮತ್ತೊಬ್ಬನ ಜೊತೆ ಓಡಿ ಹೋದ ಹೆಣ್ಣನ್ನು ಯಾಕೆ ತಡೆಯಲಿಲ್ಲ ಈ ನಿನ್ನ ಪತಿವ್ರತೆಯ ಸಮಾಜ? ನಿಶ್ಚಿತಾರ್ಥವಾದರೆ ಮದುವೆ ಆದಂತೆ ಎಂದು ಹಿರಿಯರು ಹೇಳುತ್ತಾರೆ. ಆದರೆ ನಿಶ್ಚಿತಾರ್ಥವಾದ ಹೆಣ್ಣು ಮತ್ತೊಬ್ಬ ಮಾವನ ಸಂಬಂಧವನ್ನು ಬಯಸುವ ಹೆಣ್ಣನ್ನು ಯಾಕೆ ತಡೆಯಲಿಲ್ಲ ಈ ನಿನ್ನ ಪತಿವ್ರತೆಯ ಸಮಾಜ? ಹೆಣ್ಣು ಸಂಸಾರದ ಕಣ್ಣು ಎಂದು ಬಲ್ಲವರು ಹೇಳುತ್ತಾರೆ. ಆದರೆ ಅಂತ ಬಲ್ಲವರ ಕಣ್ಣಿಗೆ ಮಣ್ಣೆರಚುವ ಮಾಯಾ ಬಜಾರಿ ಹೆಣ್ಣುಗಳನ್ನು ಯಾಕೆ ತಡೆಯಲಿಲ್ಲ ಈ ನಿನ್ನ ಪತಿವ್ರತೆಯ ಸಮಾಜ? ಸಾಕಾ? ಇಲ್ಲ ಇನ್ನು ಹೇಳಬೇಕಾ ಈ ನಿನ್ನ ಪತಿವ್ರತೆಯ ಸಮಾಜದ ಮುತ್ತಿನಂತ ಮಾತುಗಳನ್ನು? ಏ ಗರುಡ, ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಬಾಯಿ ಬಂದ ಹಾಗೆ ಮಾತಾಡಿದ್ಯಾದ್ರೆ ನನ್ನ ಕಾಲಲ್ಲಿರೋ ಲಕ್ಕಣ ಕೈಗೆ ಬರ್ಬೇಕಾಗತ್ತೆ. ಎಚ್ಚರ ಎಚ್ಚರ! ಏ ಬಂಡೆ ಹಣ್ಣೆ, ಸುಮ್ಮನೆ ಮಾತು ಮಾತಾಡಿ ನನ್ನನ್ನು ರೊಚ್ಚಿಗೆ ಬಿಸಬೇಡ. ನಾನು ಮನಸ್ಸು ಮಾಡಿದರೆ ನನ್ನ ಮಂಚದ ಮೇಲೆ ಬಿದ್ದಿರುತ್ತೀಯ ಜೋಕೆ. ಮುಚ್ಚ ಬಾಯ್ನ. ನೀನಂತವನ ಪಕ್ಕದಲ್ಲಿ ಬಂದು ಬೀಳೋದಕ್ಕೆ ನನ್ನನ್ನೇನ ತಿರುಮುಕಿ ಹೆಣ್ಣು ಅಂತ ತಿಳ್ಕೊಂಡಿದೀಯ? ನೋಡು, ನಾನು ಕೂಡ ಸಂಸ್ಕೃತರ ಮನೆಯಿಂದ ಬಂದವಳು. ಅಷ್ಟೇ ಇಲ್ಲ, ಇನ್ಸ್ಪೆಕ್ಟರ್ ರವಿಯ ಪ್ರೇಯಸಿ ನಾನು. ಈ ವಿಷಯ ನನ್ನ ರವಿಗೆ ಗೊತ್ತಾಗಿದ್ದೆ ಆದ್ರೆ ನಿನ್ನ ದೇಹದಲ್ಲಿರೋ ಎಲುಬು ಕೊಳಚೆ ನೀರಲ್ಲಿ ಬಿದ್ದು ಕೊಳೆಬೇಕಾಗುತ್ತೆ. ಬಿ ಕೇರ್ಫುಲ್. ಬೆಕ್ಕಿನ ಬಿಲದಲ್ಲಿ ಬಿದ್ದಿರುವ ಇಲಿಯು ಹುಲಿಯ ಸ್ನೇಹದ ಬಗ್ಗೆ ಹೇಳಿದಂತೆ ಈ ಗರುಡನ ಪ್ರೇಮ ಪಂಜರದಲ್ಲಿ ಬಿದ್ದ ಮುದ್ದಾದ ಅರಗಿಣಿ ನೀನು. ನಿನ್ನನ್ನು ಕಾಪಾಡಲು ರವಿ ಅಷ್ಟೇ ಅಲ್ಲ, ಆ ಹರಿನು ಬಂದರೂ ಕೂಡ ಸಾಧ್ಯವಿಲ್ಲ. ಸುಮ್ಮನೆ ಮಾತು ಮಾತಾಡದೆ ನನ್ನನ್ನು ರೊಚ್ಚಿಗೆ ಎಬ್ಬಿಸಬೇಡ. ಬಾರಲೇ ಬಾ. ಮುಚ್ಚ ಬಾಯಿ. ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಬಾಯಿ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಇದರ ಪರಿಣಾಮ ಏನಾಗುತ್ತೆ ಅಂತ ವಿಚಾರ ಮಾಡಿ ನೋಡು. ಪರಿಣಾಮ? ನಿನ್ನಂತ ಅಂದದ ಮುದ್ದಾದ ಅರಗಿಣಿ ನನ್ನ ಪಕ್ಕದಲ್ಲಿ ಬಂದು ಬಿದ್ದರೆ ಎಂತ ಪರಿಸ್ಥಿತಿ ಬೇಕಾದ್ರೂ ಎದುರಿಸ್ತಾನೆ ಈ ಗರುಡ. ಛೀ, ಪಾಪಿ, ನಾನು ಎಷ್ಟು ಬೇಡಿಕೊಂಡರೂ ಈ ನಿನ್ನ ಮನಸ್ಸು ಅದೆಷ್ಟು ಕಠೋರವಾಗಿರ್ಬೇಕು. ನೋಡು, ನಾನು ನಿನಗೆ ವಿನಯದಿಂದ ಕೈ ಮುಗಿದು ಬೇಡಿಕೊಳ್ತೀನಿ, ದಯವಿಟ್ಟು ನನ್ನ ಬಿಟ್ಟು ಬಿಡು. ಬಿಟ್ಟು ಬಿಡಬೇಕಾ? ಅಂಗೈಯಲ್ಲಿ ಸಿಕ್ಕ ಹಕ್ಕಿಯನ್ನು ಹಾರಿ ಬಿಡಲು ನನ್ನನ್ನೇನು ಮೂರ್ಖನೆಂದು ತಿಳಿದಿರುವೇನ್ಲೇ? ಬೇಡ ಗರುಡ, ದಯವಿಟ್ಟು ನನ್ನನ್ನೇನು ಮಾಡ್ಬೇಡ. ನಿನ್ನ ಸ್ವಂತ ತಂಗಿ ಅಂತ ತಿಳಿದು ಬಿಟ್ಟು ಬಿಡು ಅಣ್ಣ. ಏಯ್, ಬಾಯ್ ಮುಚ್ಚು ಬಂಡ ಎಣ್ಣೆ. ಮನಸ್ಸು ಬಂದವನಿಗೆ ಮನಸ್ಸು ನೀಡಿ, ಇಷ್ಟ ಬಂದವನಿಗೆ ಮೈ ಒಪ್ಪಿಸಿ, ಕೊನೆಗೆ ಸಿಕ್ಕ ನನ್ನಂತವನಿಗೆ ಅಣ್ಣ ಎಂದು ಹೇಳುವ ನಿಮ್ಮಂತ ಊಸರ ಒಳ್ಳೆಯ ಬಣ್ಣದ ಹೆಣ್ಣುಗಳನ್ನು ಎಷ್ಟು ನೋಡಿಲ್ಲ. ಸುಮ್ಮನೆ ಬಾರಲೇ ಬಾ. ಛೀ ಪಾಪಿ, ನಾನು ಇಷ್ಟೊಂದು ಬೇಡಿಕೊಳ್ತಾ ಇದ್ರು ಕರಗದೆ ಇರೋ ಈ ನಿನ್ನ ಮನಸ್ಸು ಅದೆಷ್ಟು ಕಠೋರವಾಗಿರ್ಬೇಕು. ಕಠೋರ? ನನ್ನ ಮನಸ್ಸು ಕಠೋರವಾಗಿದ್ದರೆ ಇಷ್ಟೊತ್ತಿಗೆ ನಿನ್ನನ್ನು ರೇಪ್ ಮಾಡಿ ಬಿಡುತ್ತಿದ್ದೆ. ನನ್ನ ಮನಸ್ಸು ಉದಾರವಾಗಿದೆ.
ಅದಕ್ಕಾಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳುತ್ತಿದ್ದೇನೆ. ಇನ್ನು ಹೆಚ್ಚು ಹೊತ್ತು ನಿಂತರೆ ನನ್ನ ಪೌರುಷತನಕ್ಕೆ ಅವಮಾನ. ಏಯ್, ಯಾರ ನೀನು? ಧರ್ಮ, ಕಲಿಯುಗದ ಧರ್ಮ. ಓಹೋ, ನೀನೇನಾ ಆ ಅಂಡರ್ ವರ್ಲ್ಡ್ ಧರ್ಮ? ನೋಡು ಧರ್ಮ, ಇದು ನನ್ನ ಡೀಲು. ಇದರಲ್ಲಿ ಭಾಗವಹಿಸಿದರೆ ಪರಿಣಾಮ ಕೆಟ್ಟದಾಗುತ್ತದೆ. ಬಿಟ್ಟು ಕೊಟ್ಟು ತೊಲಗೋ. ಒಲಗದಿದ್ದರೆ ಧರ್ಮ, ಸುಮ್ಮನೆ ಈ ಚಿಕ್ಕ ವಿಷಯಕ್ಕೆ ನನ್ನ ನಿನ್ನ ಮಧ್ಯೆ ವೈರತ್ವ ಬೇಕೆ? ಒಂದು ಮಾತು ಹೇಳುತ್ತೇನೆ, ಕೇಳು. ಮೊದಲು ನೀನೇನಾದರೂ ಇವಳನ್ನು ಇಷ್ಟಪಟ್ಟಿದ್ದರೆ ನಾನು ಬಿಟ್ಟು ಕೊಡುತ್ತಿದ್ದೆ. ಆದರೆ ಈಗ ನಾನು ಇಷ್ಟಪಟ್ಟಿದ್ದೇನೆ. ಸೊ ಏ ಗರುಡ, ರೆಣ್ಣದಲ್ಲಿ ಒಂಟಿಯಾದ ಹೆಣ್ಣಿನ ಮೇಲೆ ನಿನ್ನ ಗಂಡಸ್ತನ ತೋರಿಸುತ್ತಿದ್ದೀಯಲ್ಲ, ನಿನಗೆ ನಿಜವಾಗಲು ಪವರ್ ಇದ್ದರೆ ನನ್ನ ಹತ್ತಿರ ತೋರಿಸುವ ನಿನ್ನ ಶೌರ್ಯವನ್ನ. ಪವರ್, ನನ್ನ ಪವರ್ ಬಗ್ಗೆ ಪರೀಕ್ಷಿಸುವ ಶಕ್ತಿ ನಿನಗಿದೆ ಅಂದರೆ ನೀನು ಜೋಡದೆ ಗಂಡಸೆ. ಆದರೆ ನನ್ನ ಮುಂದೆ ನಿನ್ನ ಆಟ ಏನೂ ನಡೆಯಲ್ಲ. ಬಿಟ್ಟು ಕೊಟ್ಟು ತೊಲಗೋ. ಗರುಡ, ನೀನು ಕೊಡುವ ಮರ್ಯಾದೆ ನನಗೆ ರೌಡಿಗಳು ಕೊಡುತ್ತಾರೆ. ನೀನು ನನಗೆ ಯಾವ ಸೀಮೆ ಮರ್ಯಾದೆಯನ್ನು ಕೊಡುತ್ತೀಯಾ? ಮೊದಲೇ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಮರ್ಯಾದೆಯಿಂದ ಹೊರಡು. ಧರ್ಮ, ನನಗೆ ಬರುತ್ತಿರುವ ಕೋಪದಲ್ಲಿ ಇವಳ ಜೊತೆ ನೀನು ಸುಟ್ಟು ಬೂದಿ ಆಗ್ತೀಯ. ನೀನು ಹಾಕುವ ಗೊಡ್ಡು ಬೆದರಿಕೆಗೆ ನನ್ನ ನಾಯಿಯು ಕೂಡ ಹೆದರುವುದಿಲ್ಲ. ಮೊದಲೇ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಇದರ ಮೇಲೆ ನೀನು ಮಾತನಾಡಿದರೆ ನಿನ್ನ ಜೊತೆ ನನ್ನ ಲಾಂಗ್ ಮಾತನಾಡುತ್ತದೆ. ಏನ್ ಮಾಡ್ತೀಯ? ಧರ್ಮ, ನಾನು ಮಾಡುತ್ತಿರುವ ಪ್ರತಿಯೊಂದು ಕೆಲಸದಲ್ಲಿ ನೀನು ಅಡ್ಡಾಗ್ತಾ ಇದೀಯ. ಆದರೆ ಈ ಹೆಣ್ಣಿನ ಮೇಲೆ ಉರಿಯುವ ನನ್ನ ಕಾಮದ ಬತ್ತಳಿಕೆ ಇನ್ನೂ ಇಳಿದಿಲ್ಲ, ಇಳಿಯೋದೂ ಇಲ್ಲ. ಇವಳು ನನ್ನ ಪಕ್ಕದಲ್ಲಿ ಬಂದು ಬಿದ್ದಾಗಲೇ ಈ ಗರುಡ ಧ್ವಜಕ್ಕೆ ಕಾಮದ ಅಭಿಷೇಕವಾದಂತೆ ಇಂದು ನನ್ನ ಕೈ ಜಾರಿದ ಈ ಹೆಣ್ಣು ಇಂದಲ್ಲ ನಾಳೆ ನಾನು ರುಚಿ ನೋಡಿ ಬಿಸಾಕುವ ಹೆಣ್ಣಾಗುವುದಂತೂ ಗ್ಯಾರಂಟಿ. ಬರ್ಲಾ? ಬಾಯ್ ಬಾಯ್. ಓಕೆ, ಬಾಯ್. ನಿಲ್ಲು. ಎಂತ ನೀನು? ನಿನ್ನನ್ನು ಸೇವ್ ಮಾಡಿದ ಈ ಧರ್ಮನಿಗೆ ಒಂದು ಥ್ಯಾಂಕ್ಸ್ ಆದ್ರೂ ಹೇಳಬಾರದೆ? ನೋಡಿ, ನಿಮಗೆ ತುಂಬಾ ಥ್ಯಾಂಕ್ಸ್. ನಿನ್ನ ಶೀಲ ಕೇವಲ ಒಂದು ಥ್ಯಾಂಕ್ಸ್ ಸೀಮಿತವಾಗಿದೆಯೇ? ಹಾಗಾದರೆ ನಿನ್ನೊಂದಿಗೆ ನನ್ನೊಂದಿಗೆ ನಿನ್ನ ದೇಹವನ್ನು ಹಂಚಿಕೋಬಾ. ರೀ ಮಿಸ್ಟರ್, ನೋಡಿ, ಅವನ ಕೈಯಿಂದ ನನ್ನ ಶೀಲವನ್ನ ಕಾಪಾಡಿದ್ದೀರಾ ಅಂತ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದೆ ಅಷ್ಟೇ. ಆದ್ರೆ ಏನಿದೆ ಈ ನಿಮ್ಮ ಹುಚ್ಚಾಟ? ನಿನ್ನ ಶೀಲ ಕೇವಲ ಒಂದು ಥ್ಯಾಂಕ್ಸ್ಗೆ ಸೀಮಿತವಾಗಿದೆ ಎಂದರೆ ನಾನು ಹಾಗಿದ್ದರೆ ಇಂದು ನೀನು ನನ್ನವಳಾಗಲೇಬೇಕು. ಬಾ ಬಾ. ಏಯ್, ಸರಿಯೋ ಹಿಂದೆ. ಅವರಂತೆ ನಿನಗೂ ಕೂಡ ಕಾಮದ ಹುಚ್ಚು ಹಿಡಿದಂತೆ ಕಾಣುತ್ತೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಗೊತ್ತಿಲ್ವೇನೋ? ಅದು ಅಲ್ಲದೆ ಒಂದು ಹೆಣ್ಣಿಗೆ ಈ ರೀತಿ ಮಾತನಾಡೋದು ತಪ್ಪು ಅಂತ ಗೊತ್ತಿಲ್ವೇ? ತಪ್ಪು? ಸರಿ, ತಪ್ಪಿನ ಪಾಠ ನನಗೆ ಗೊತ್ತಿಲ್ಲ. ನಿನ್ನಂತ ಸುಂದರವಾದ ಕನ್ಯೆ ಕಣ್ಣು ನಿಂತಾಗ ಅದು ನನ್ನ ತಲೆಗೆ ಹತ್ತುವುದಿಲ್ಲ. ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿ ನಿನ್ನ ಮಾನವನ್ನು ಕಳೆದು ಮನೆಗೆ ಹೋಗುವುದಕ್ಕಿಂತ ಮುಂಚೆ ನನಗೋಸ್ಕರ ಒಂದು ಪದ ಹಾಡು.
ನನಗ ಏನ್ ಮಾಡ್ಲಿ? ಇಂಥ ಹುಡುಗರಿಗೆ ಎದುರು ಮಾತಾಡಿದ್ದೆ ಆದ್ರೆ ಇವರಿಂದ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಹೌದು, ನಾನೀಗ ಇವನು ಹೇಳಿದಂತೆ ಹಾಡಿ ನಲಿಯಲೇಬೇಕು. ಏನು ವಿಚಾರ ಮಾಡುತ್ತಿದ್ದೀಯಾ? ಸರಿ, ನೀವು ಹೇಳಿದಂತೆ ನಾನೀಗ ಹಾಡಬೇಕು ಅಷ್ಟೇ ತಾನೇ? ಈ ಧರ್ಮ ಹಾಕಿದ ಧರ್ಮದ ರೇಖೆಯನ್ನು ದಾಟಲು ಆ ಬ್ರಹ್ಮನಿಂದಲೂ ಕೂಡ ಸಾಧ್ಯವಿಲ್ಲ. ಚಿತ್ತ ಒಂದು ಹೆಣ್ಣು ನಿನ್ನಿಂದ ಸಾಧ್ಯವೇ? ಹಾಡು. ನಿಮ್ಮ ಮಾತಿನಂತೆ ನಾನೀಗ ಹಾಡು ಹೇಳಿದ್ದೀನಲ್ಲ, ನಾನೇನು ಹೋಗ್ತೀನಿ, ದಾರಿ ಬಿಡಿ. ಹೋಗಬಹುದು, ನೀನಾರೆಂದು ನನಗೆ ತಿಳಿಯಲಿಲ್ಲ. ಈ ಊರಿನ ಆಗರ್ಭ ಶ್ರೀಮಂತ ನಾಗರಾಜನ ಮಗಳು. ನಾಗರಾಜನ ಮಗಳು ಪವಿತ್ರವಾದ ನನ್ನ ಅತ್ತಿಗೆ ಮೇಲೆ ಮಾನಭಂಗ ಮಾಡಲು ಪ್ರಯತ್ನಿಸಿದ ಆ ನಾಗರಾಜನ ಮಗಳ ಸ್ನೇಹ ನೀನು. ಕೇವಲ ಒಂದು ಪದ ಮಾಡಿದ ನಿನ್ನನ್ನು ನನ್ನ ಸ್ನೇಹಿತೆಯನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದೆ. ಆದರೆ ಎಂದು ನೀನು ನನ್ನ ಸೋಳೆಯಾಗಲೇ
ಎಂದು ನೀನು ನನ್ನ ಸೂಳೆಯಾಗಲೇಬೇಕಾ? ನೀವೇನ್ ಹೇಳ್ತಾ ಇದ್ದೀರಾ? ಈಗ ನಿನ್ನ ಪರಿಸ್ಥಿತಿ ಹೇಗಿದೆ ಎಂದರೆ, ಹಾವಿನ ಕೈಯಲ್ಲಿ ತಪ್ಪಿಸಿಕೊಂಡ ಇಲಿ ಬೆಕ್ಕಿನ ಕೈಯಲ್ಲಿ ಬಂದು ಸಿಕ್ಕಂತೆ. ಎಂದು ನಾನು ನಿನ್ನ ಸುಮ್ಮನೆ ಬಿಟ್ಟರೆ ಓ ನಿನ್ನ ತಂದೆ ಒಪ್ಪಿದ ಕೋಣನಂತಾಗುತ್ತಾನೆ. ಎಂದು ನೀನು ನನ್ನವಳಾಗಲೇಬೇಕು. ಬಾ, ಹೋಗಲೇ. ನಾಗರಾಜ್, ಎಂದು ನಾನು ಮಾಡಿರೋ ಅವಮಾನವನ್ನು ನೀನು ನೆನೆಸಿಕೊಂಡರೆ ಈ ಧರ್ಮದ ಹುಲಿ ಧರ್ಮ ಎಂತವನೆಂದು ನಿನಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಸ್ನೇಹ, ಐ ಆಮ್ ಸಾರಿ. ಅಯ್ಯೋ ದೇವ್ರೆ, ಮಾನವನ ಕಳೆದುಕೊಂಡ ಹೆಣ್ಣು ಈ ಭೂಮಿ ಮೇಲೆ ಎಷ್ಟು ದಿನ ಬದುಕಿದ್ದರೋ ಸತ್ತಂತೆ ಅಂತ ಹಿರಿಯರು ಹೇಳ್ತಾರೆ. ಈಗ ಏನ್ ಮಾಡ್ಲಿ? ನನ್ನ ತಂದೆಗೆ ಈ ನನ್ನ ಮುಖವನ್ನ ಹೇಗೆ ತೋರಿಸ್ಲಿ? ಇನ್ನು ರವಿ ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾನೆ. ನಾನು ನನ್ನ ಕೈಯಾರೆ ಅವನ ಬಾಳಿಗೆ ಬೆಂಕಿಯನ್ನು ಹಚ್ಚಲಿ? ಇಲ್ಲ, ಹಾಗಾದ್ರೆ ನಾನು ಏನ್ ಮಾಡ್ಲಿ? ಅಂದ್ರೆ ಈ ಧರ್ಮನ ಕೈ ಹಿಡಿದು ಈ ನನ್ನ ಬದುಕು ಇದ್ದು ಸತ್ತಂತೆ ಮಾಡಿಕೊಳ್ಳಲೆ? ಇಲ್ಲ, ನನ್ನ ಈ ಸ್ಥಿತಿಗೆ ಕಾರಣವಾಗಿರೋ ಇವನ ಪ್ರಾಣವನ್ನು ತೆಗೆದುಕೊಂಡು ಕೊನೆಗೆ ನನ್ನ ಸೇಡು ತೀರಿದ ಮೇಲೆ ನಾನು ಕೂಡ ಪ್ರಾಣವನ್ನು ಕಳೆದುಕೊಳ್ಳಲೆ? ಹೌದು, ಇದೇ ಸರಿಯಾದ ದಾರಿ. ಅವನಿಗೊಂದು ಗತಿಯನ್ನು ಕಾಣಿಸ್ಲೇಬೇಕು. ಹುಟ್ಟಿದೇಳುವ ಜ್ವಾಲಾಗ್ನಿಯಲ್ಲಿ ರೊಚ್ಚಿಗೇಳುವ ರೋಷಾಗ್ನಿಯಾಗಿ ಪ್ರತಾಪಿಸುವ ಈ ಪ್ರತಾಪ ಇಂದು ನಾಗರಾಜನ ಪಾರ್ಟ್ನರ್. ಸಮಯ ನೋಡಿ ನಾಗರಾಜನ ಆಡಳಿತಕ್ಕೆ ಕತ್ತರಿ ಹಾಕಿ ನನ್ನ ಹಣದ ಖಜಾನೆಯನ್ನು ತುಂಬಿಸಿಕೊಂಡು ಬಾಂಬೆಗೆ ಹೋಗಿ ಸಾಟ್ಲಾಗದಿದ್ದರೆ ನನ್ನ ಹೆಸರು ರುದ್ರ ತಾಂಡ ಮಾಡುವ ರುದ್ರ ಪ್ರತಾಪನೇ ಅಲ್ಲ. ನಾಗರಾಜ,
ಮುಂದೆ ನಿನ್ನ ಮನೆತನದ ಘನತೆ ಗೌರವವನ್ನು ಆಕಾಶದೆತ್ತರಕ್ಕೆ ಪುಡಿದೇಳಿಸುವ ನಿನ್ನ ಮಗಳು ಸ್ನೇಹ ಈ ಪ್ರತಾಪನ ಪ್ರೇಮದ ಪಂಜರದಲ್ಲಿ ಸಿಲುಕಿಸಿಕೊಂಡು ನಿನ್ನ ಆಸ್ತಿ ಅಂತಸ್ತಿಗೆ ಮಶ ಬೆಳೆದು ನನ್ನ ಪಾದ ಸೇವಕನನ್ನಾಗಿಸಿಕೊಳ್ಳಲೇಬೇಕು. ಸಂಗೀತದ ಸುಳೆಯಿಂದ ನೋಡಿದರೆ ನಟರಾಜನಂತೆ ನರ್ತಿಸಿ ಪ್ರತಾಪಿಸುವ ಈ ಪ್ರತಾಪ ವೇಷದ ದಯೋದ್ದೇಶದಿಂದ ನೋಡಿದರೆ ವೀರಭದ್ರನಂತೆ ಪ್ರತಾಪಿಸುವ ಈ ಪ್ರತಾಪ ಇಂದು ಈ ಕಪಟ ನಾಟಕದ ಕುತಂತ್ರದ ಶಕುನಿ